ಔಟರ್ ರಿಂಗ್ ರೋಡ್ ಫ್ಲೈಓವರ್ಗೆ ತನಕ ಗಾಡಿ ಬಿಡ್ತಾರೆ. ಅದಕ್ಕೂ ನಂತರ ಅಲೋ ಮಾಡಲ್ಲ. ನೀವು ಯಾವುದೇ ಗಾಡೀಲಿ ಬಂದ್ರೂ ಇದೇ ಔಟರ್ ರಿಂಗ್ ರೋಡಲ್ಲಿ ಹೊರಗಡೆ ಗಾಡಿ ಇಟ್ಬಿಟ್ಟು ಈ ಥರ ಬಸ್ಗಳಲ್ಲಿ ಹೋಗಬೇಕು. ನೋಡೋಣ ಹೆಂಗಿರುತ್ತೆ ಜರ್ನಿ ಅನ್ನೋದನ್ನೆಲ್ಲ. ಅಲ್ಲಿ ಫ್ಲೈಓವರ್ ಅಡಿಗಡೆ ಈ ರೀತಿ ಬಸ್ಸು ಸಿಗುತ್ತೆ ನೋಡಿ ನಿಮಗೆ, ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗೋದಕ್ಕೆ. ನಾನು ಇವಾಗ ಇದೇ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲ ಫುಲ್ ಜಾಮ್ ಆಗಿಬಿಟ್ಟಿದ್ದಾರೆ. ಗೌರ್ಮೆಂಟ್ ವೆಹಿಕಲ್ ಬಿಡ್ತಾ ಇಲ್ಲ. ಎಲ್ಲರೂ ಕೂಡ ಇದೇ ಗಾಡಿಗೆ ಹೋಗ್ಬೇಕು. ये सर मुंह बाहर नहीं निकालना, बाहर नहीं करना गेट से, है ना। देख सोता है पूरा, आगे कौन चढ़ा है यहाँ पे। మన దగ్గరికి తీసుకొస్తాడు. ಇದೇ ಬ್ರಿಡ್ಜ್ ಮೇಲೆ ನಿಲ್ಲಿಸ್ತಾರೆ ಬಸ್ ಬಂದರೆ. ಇದೇ ಬ್ರಿಡ್ಜಲ್ಲಿ ಈಚೆ ಕಡೆಗೆ ಇಳ್ಕೊಳ್ಳೋಕ್ಕೆ ಸ್ಟೆಪ್ ಇದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೇ ಇಳ್ಕೊಂಬಿಟ್ಟು ಬಂದು ಹಿಂಗಿಂದಲೇ ಹೋಗ್ಬೇಕು ಸಂಗಮ್ಗೆ. ನೋಡಿ ನಾನಿವಾಗ ಸಂಗಮ ಹತ್ರ ಇದ್ದೀನಿ. ಸಂಗಮದಿಂದ 1.5 ಕಿಲೋಮೀಟರ್ ಅಷ್ಟೇ ಇದೆ. ಜನ ಎನ್ನುವಂಥದ್ದು ತುಂಬಾನೇ ಇದ್ದಾರೆ ನೋಡಿ. ಇವಾಗ ಸ್ಟಾರ್ಟ್ ಆಗಿದೆ ರಶ್ಶು. ನಾನೇನು ಮಾತಾಡಿದ್ರು ಇಲ್ಲ. ನೋಡಿ ಸ್ನೇಹಿತರೆ, ಮಹಾಕುಂಭಮೇಳ ಜನ ಹೆಂಗಿದ್ದಾರೆ ಅಂತ ಇವ್ರಿ ಬಿಸಿಲಲ್ಲೂ ನೋಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ ನೋಡಿ ಇವೇ ಅಲ್ಲ ಅವೇ ಸಾಧು ಸಂತರೆಲ್ಲ ಹೋಗ್ತಾ ಇದ್ದಾರೆ. ಈಗ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಏನು ಜನ ಇದ್ರ ಅದು 2ರಷ್ಟು ಜನ ಇಲ್ಲಿದ್ದಾರೆ. ಇನ್ನು ಮುಂದೆ ಹೋಗ್ತಾ ಇನ್ನೂ ರಶ್ ಆಗ್ತಾನೆ ಹೋಗುತ್ತೆ ಅನಿಸ್ತಾ ಇದೆ. ನೋಡೋಣ. ನಾನೀಗ ಬಂದ್ಬಿಟ್ಟಿದ್ದೀನಿ ಸಂಗಮ ದ್ವಾರದ ಹತ್ರ. ನೋಡಿ ನಾನಿವಾಗ ಸಂಗಮಲ್ಲಿದ್ದೀನಿ. ತುಂಬಾ ರಶ್ ಇದೆ. ಇವಾಗ ಮಧ್ಯಾಹ್ನ 1:30 ಆದ್ರೂ ರಶ್ ಇದೆ. ಬೋಟಿಂಗ್ ಬೇರೆ ಬಂದ್ ಮಾಡಿದಾರಂತೆ. ನೋಡ್ಬೇಕು ಹಿಂಗೆ ಹೋಗ್ಬೇಕು ಅಂತ ಹೇಳಿ ನೋಡ್ಬೇಕು. ನೋಡಿ ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಅಂತ ಪ್ಲಾಸ್ಟಿಕ್ ಚೀಲಗಳಲ್ಲಿ ಮರಳನ್ನು ತುಂಬಿಟ್ಟು ಎಲ್ಲ ಹಾಕಿದ್ದಾರೆ ಮರದಲ್ಲಿ. ಇದರಿಂದ ನಡ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಸ್ಲಿಪ್ಪಾಗಲ್ಲ ಅನ್ನೋ ಅರ್ಥದಲ್ಲಿ ಹಾಕಿದ್ದಾರೆ. ಚೆನ್ನಾಗಿದೆ ವ್ಯವಸ್ಥೆ. ಯಾರು ಕೂಡ ಬರ್ಬೋದು, ಬರ್ದಿರೋ ಥರ ಏನೂ ಇಲ್ಲ. ತುಂಬ ಜನನೇ. ಫೈನಲಿ ಸ್ನಾನ ಅಂತ ಮಾಡ್ಕೊಂಡ್ಬಂದೆ. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಎಷ್ಟೆಷ್ಟು ವಯಸ್ಸಾಗಿರೋರು, ಎಷ್ಟೆಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ.
ಸ್ನೇಹಿತರೆ ಸ್ನಾನ ಮಾಡಿ ಮುಗಿಸಿದ್ದೀನಿ ಅಂಗಳದಲ್ಲಿ. ಜನ ಹೆಂಗಿದ್ದಾರೆ ಅಂತ ನೋಡಿ ಒಂದ್ಸರಿ. ಇಲ್ಲಿ 2 ಜನ ಸಾಧುಗಳು ಕುಂತಿದ್ದಾರೆ ನೋಡಿ. बढ़िया बढ़िया आशीर्वाद करो. ಸಾಧುಗಳು ಆಶೀರ್ವಾದ ಮಾಡಿ ವಿಭೂತಿ ಕೂಡ ಹಚ್ಚಿದ್ದಾರೆ. 2 ಜನ ವಿಭೂತಿ ಹಚ್ಚಿದ್ದಾರೆ. ಸ್ವಲ್ಪ ಬಿಸಿಲು ಕಡಿಮೆ ಆಗ್ತಾ ಇದೆ. ಜನ ಜಾಸ್ತಿ ಆದ್ರು ಅಂತ. ಇನ್ನೂ ಅವಾಗ ಕಡಿಮೆ ಇದ್ರು, ಇವಾಗಿನ್ನ ಜಾಸ್ತಿ ಆದ್ರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬರ್ತಾ ಇದ್ದಾರೆ ನೋಡಿ. ನೋಡಿ ಆಶ್ಚರ್ಯ ಪಟ್ಟಿದ್ದೀನಿ ನಾನು. ಒಂದೇ ಒಂದು ಕಸ ಬೀಳ್ದಿರಂಗೆ ಈ ತರ ಕ್ಲೀನ್ ಮಾಡ್ಕೊಂತಾನೆ ಇರ್ತಾರೆ. ಅಲ್ಲಿ ನದಿಯಲ್ಲೂ ಕೂಡ ಅಷ್ಟೇನೆ. ಆ ಮಷೀನ್ ಅನ್ನುವಂಥದ್ದು ತಿರುಗ್ತಾನೆ ಇರುತ್ತೆ. 24 hours ತಿರುಗ್ತಾನೆ ಇರುತ್ತಂತೆ. ಈ ತರ ಟಾಯ್ಲೆಟ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಬಿದ್ದಂಗೆ ತಗೊಂಡು ಹೋಗಕ್ಕೆ ಗಾಡಿಗಳು ಬರ್ತಾನೆ ಇರ್ತವೆ, ತಗೊಂಡು ಹೋಗ್ತಾನೆ ಇರ್ತವೆ. ನಾನಿವಾಗ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಮುಗಿಸ್ಕೊಂಡು ಪ್ರಯಾಗ್ ಜಂಕ್ಷನ್ ಚೌಕಿ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿಂದ ಊರಿಗೆ ಹೋಗ್ಬೇಕು ಅಂತ ಟಿಕೆಟ್ ಬುಕ್ ಮಾಡಿದ್ದೀನಿ. ಕನ್ಫರ್ಮ್ ಕೂಡ ಆಗಿಲ್ಲ, ನೋಡೋಣ ಹೆಂಗೆಲ್ಲ ಆಗತ್ತೆ ಅಂತ. ಸ್ನೇಹಿತರೆ ನೋಡಿ, ನಾನಿವಾಗ ಪ್ರಯಾಗ್ರಾಜ್ ಚೌಕಿ ಸ್ಟೇಷನ್ ಅಂತೇಳಿ ಇದು ಅಲ್ಲಿ ಇದ್ದೀನಿ. ಈ ಸ್ಟೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಒಳಗಡೆನೂ ಪ್ರಯಾಣಿಕರಿಗೆ ಬೇಕಾದಂತಹ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಈಗ ಸದ್ಯ ಕುಂಭಮೇಳ ನಡೀತಾ ಇರೋದಕ್ಕೋಸ್ಕರ ತುಂಬಾ ರಶ್ ಇರೋದಕ್ಕೆಲ್ಲ ಇಲ್ಲೆಲ್ಲ ಬಂದು ಮಲ್ಕೊಂಡು ಇದು ಮಾಡಿದ್ದಾರೆ. ಬಟ್ ಆದರೂ ಹೊರಗಡೆ ಪೆಂಡಾಲೆಲ್ಲ ಹಾಕಿ ಸುಮಾರಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಜನಗಳು ನಿರೀಕ್ಷೆಗೂ ಮೀರಿ ಬರ್ತಾ ಇರೋದಕ್ಕಾಗಿ ಅವರಿಗೂ 100% ಎಲ್ರಿಗೂ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ. ಆಗಲಿ, ಇಷ್ಟಾದರೂ ಮಾಡಿದ್ದಾರೆ, ನಾವು ಸುಧಾರಿಸ್ಕೊಳ್ಳೋಣ, ಅವರಿಗೂ ಒಂದು ಸಪೋರ್ಟ್ ಮಾಡೋಣ. ಎಲ್ಲರಿಗೂ ಕೂಡ